ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ರಾಯರು ನಿಮ್ಮೆಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ, ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ನಿನ್ನೆ ಗುರುವಾರ ಹಾಕಿದ್ದಂಥ ವಿಡಿಯೋದಲ್ಲಿ ನಾನು ಹೇಳಿದ್ದೆ, ಬೆಳಿಗ್ಗೆ ರಾಯರ ಮಠಕ್ಕೆ ಹೋಗಿದ್ದು ಬಂದಿದ್ದೆ, ಮತ್ತು ಸಂಜೆ ದೀಪ ಬೆಳಗೋಕ್ಕೆ ರಾಯರು ಕರ್ಸ್ಕೊಂಡ್ರೆ ನಾನು ಹೋಗ್ತೀನಿ ಅಂತ. ಆದರೆ ರಾಯರು ಯಾವ ಥರ ಅನುಗ್ರಹ ಮಾಡಿದ್ರು ಅಂತಂದರೆ ನನಗೆ ನಂಬೋದಕ್ಕೆ ಆಗ್ತಿಲ್ಲ. ಅಷ್ಟು ನನಗೆ ಅನುಗ್ರಹ ಮಾಡಿದ್ದಾರೆ. ಏಕೆಂತಂದರೆ ಬೆಳಗ್ಗೆ ಹೋಗಿದ್ದಾಗ ಬರೀ ದರ್ಶನ ಮಾಡ್ಕೊಂಡು ಬಂದಿದ್ದು, ಅಲ್ಲಿ ದೀಪ ಬೆಳಗೋಕ್ಕಾಗಿರಲಿಲ್ಲ, ಮತ್ತು ಪ್ರದಕ್ಷಿಣೆನೂ ಅಷ್ಟೇ ಹಾಕೋಕ್ಕಾಗಿರಲಿಲ್ಲ. ಅಲ್ಲೆಲ್ಲ ಬ್ಯಾರ್ಗೇಟ್ ಹಾಕ್ಬಿಟ್ಟಿದ್ರು. ಹಾಗಾಗಿ ಸಂಜೆ ಬಂದು ದೀಪ ಬೆಳಗಿ ಇವಾಗ ಬರೀ ದರ್ಶನ ಮಾಡ್ಕೊಂಡು ಹೋಗಿ ಮಂಗಳಾರತಿ ತೊಗೊಂಡು ಅಂತ ಅಲ್ಲಿರೋಂಥ ಅರ್ಚಕರೆಲ್ಲ ಹೇಳ್ತಿದ್ರು. ಹಾಗಾಗಿ ನನಗೆ ಸ್ವಲ್ಪ ಬೇಜಾರಾಯಿತು. ಅಯ್ಯೋ, ಇಷ್ಟು ದೂರ ಬಂದಿದ್ದೀನಿ, ದೀಪ ಬೆಳಗೋಕ್ಕಾಗಿಲ್ಲ, ಮತ್ತು ರಾಯರಿಗೆ ಪ್ರದಕ್ಷಿಣೆ ಹಾಕೋಕ್ಕಾಗಲಿಲ್ವಲ್ಲ, ಸಂಜೆ ಬರೋಕ್ಕಾಗುತ್ತೋ ಬರೋಕ್ಕಾಗಲ್ವೋ, ನನಗೆ ಟೈಮ್ ಅಡ್ಜಸ್ಟ್ ಆಗುತ್ತೋ ಇಲ್ವೋ, ಮತ್ತು ಕೆಲಸ ಹೇಗಿರುತ್ತೋ ಗೊತ್ತಿರೋದಿಲ್ಲ ಅಂತ ಅಂದ್ಕೊಂಡೇ ಬಂದೆ. ಆದರೆ ರಾಯರು ನನಗೆ ಅನುಗ್ರಹ ಮಾಡಿದರು. ಸಂಜೆ ರಾಯರ ಮಠಕ್ಕೆ ಹೋಗೋ ಥರ ನನಗೆ ಅನುಗ್ರಹ ಮಾಡಿದರು, ಮನಸ್ಸು ಕೊಟ್ಟರು. ಮತ್ತು ಕೆಲಸದಲ್ಲೂ ಅಷ್ಟೇ ಟೈಮಿಂಗ್ಸ್ ಅಂದರೆ ಟೈಮಿಂಗ್ಸ್ ಅನ್ನೋದಿರುತ್ತೆ. ಬೆಳಗ್ಗೆ 9 ಗಂಟೆಗೆ ಹೋದರೆ ಸಂಜೆ ಎಷ್ಟೊತ್ತಾಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. 7:30 ಆದರೂ ಆಯಿತು, 8 ಗಂಟೆ ಆದರೂ ಆಯಿತು ನಾನು ಮನೆಗೆ ಬರೋದು. ಈ ಥರ ಇರಬೇಕಾದ್ರೆ ಸಂಜೆ ಮಠಕ್ಕೆ ಹೋಗೋದು, ಹೇಗೆ ದೀಪ ಬೆಳಗೋದು ಅಂತ ನಾನು ರಾಯರ ಹತ್ರ ಕೇಳಿಕೊಂಡೆ. ನನಗೆ ಮನಸ್ಸಲ್ಲಿ ಕಾಡ್ತಿದ್ದೆ, ನೀನು ಸನ್ನಿಧಾನಕ್ಕೆ ಬಂದು ನಾನು ದೀಪ ಬೆಳಗಬೇಕು ತಂದೆ ಅಂತ ನಾನು ಅಂದ್ಕೊಂಡಿದ್ದೆ ನಾನು. ಆದರೆ ರಾಯರು ನನಗೆ ಅನುಗ್ರಹ ಮಾಡಿದರು. ನಿನ್ನೆ ಬೇಗನೆ ಕೆಲಸದಿಂದ ನಾನು ಬಂದೆ ನಾನು. ಏಕೆಂತಂದರೆ ಕೆಲ್ಸಕ್ಕೆ ಹೋದ್ಮೇಲೆ ಅಲ್ಲಿ ನಮ್ಮಿಷ್ಟದಂಗೆ ಇರೋದಿಲ್ಲ. ನಾವು ಯಾವಾಗ ಹೋಗೋದು, ನಮ್ಮ ಮತ್ತೆ ಯಾವಾಗ ಬರೋದು ಆ ಥರ ಎಲ್ಲ ಇರೋದಿಲ್ಲ. ಅಲ್ಲಿ ಒಂದು ಟೈಮಿಂಗ್ಸ್ ಅನ್ನೋದಿರುತ್ತೆ. ಹಂಗಾಗಿ ನನಗೆ ಈ ಥರ ಒಂದು ಚಿಂತೆ ಕಾಡ್ತಿತ್ತು. ಇವತ್ತು ತೆಂಗಿನಕಾಯಿ ಚೀಟಿ ಸಂಕಲ್ಪ ಮಾಡಿದ್ದೀನಿ. ರಾಯರು ಮಠಕ್ಕೆ ಇವತ್ತು ಇಂದ ಹೋಗಿ ದೀಪ ಬೆಳಗೋಣ. ಪ್ರತಿ ಗುರುವಾರನೂ ಅಷ್ಟೇ, ಎಷ್ಟು ದಿನ ವ್ರತ ಮಾಡ್ತೀನೋ ಅಷ್ಟು ದಿನ ದೀಪ ಬೆಳಗಬೇಕು ಅಂತ ನಿನ್ನ ಹತ್ರ ನಾನು ಸಂಕಲ್ಪ ಮಾಡ್ಕೊಂಡಿದ್ದೀನಿ. ಆಗ್ತಿಲ್ವಲ್ಲ ಅಂತ ಅಂದ್ಕೊಂಡೆ. ಆದರೆ ರಾಯರು ನನಗೆ ಅನುಗ್ರಹ ಮಾಡಿದರು. ನಾನು ಸಂಜೆ 5 ಗಂಟೆಗೆ ಮಠದ ಹತ್ರ ಬಂದೆ. ನೋಡಿ, ಇಲ್ಲಿ ಮಠದ ತಕ್ಕ ಬಂದು ದೀಪ ಬೆಳಗ್ತಾ ಇದ್ದೀನಿ. ಜನ ಅಂತಂದರೆ ಇನ್ನು ಅವಾಗ ತಾನೇ ಸ್ಟಾರ್ಟ್ ಬರ್ತಾಯಿದ್ರು, ಎಲ್ಲ ಕೆಲಸಗಳಿಗೆ ಹೋಗ್ತಾರಲ್ಲ, ಹಂಗಾಗಿ ಅವಾಗ ಬರ್ತಿದ್ರು. ಮತ್ತು ರಾಯರಿಗೆ ಅಲಂಕಾರನ ಎಷ್ಟು ಚೆನ್ನಾಗಿ ಮಾಡಿದರು ಅಂದರೆ ನನಗೆ ನಿಜವಾಗ್ಲೂ ನಾನು ಒಂದು ಅರ್ಧ ಗಂಟೆ, ಮುಕ್ಕಾಲು ಗಂಟೆನೇ ಅಲ್ಲಿ ನಿಂತ್ಕೊಂಡ್ಬಿಟ್ಟೆ. ಸಂಜೆ ಏನು ನನಗೆ ಅರ್ಜೆಂಟ್ ಅನ್ನೋದಿರೋದಿಲ್ಲ, ಬರೀ ಮನೆಗೆ ಹೋಗೋದು ಅಷ್ಟೇ ಅಲ್ವಾ, ಕೆಲಸದಿಂದ ಬಂದಿದ್ದೆ. ಹಂಗಾಗಿ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂದರೆ ನನಗಂತೂ ಕಣ್ಣಲ್ಲಿ ನೀರೇ ಬಂದ್ಬಿಡ್ತು. ನಾನು ಅಲ್ಲಿ ಹೆಜ್ಜೆ ನಮಸ್ಕಾರ ಹಾಕಿ ಮತ್ತು ದೀಪ ಎಲ್ಲ ಬೆಳಗಿ ಅಲ್ಲಿ ಅರ್ಧ ಗಂಟೆ ಕುತ್ಕೊಂಡ್ಬಿಟ್ಟೆ. ಅಲ್ಲಿ ಅನ್ನಪ್ರಸಾದ ಕೊಡ್ತಿದ್ರು. ನಾನು ಅನ್ನಪ್ರಸಾದನ ಮನೆಗೆ ತೊಗೊಂಡು ಬಂದೆ. ಮತ್ತು ಮಕ್ಕಳನ್ನ ಒಬ್ರನ್ನ ಮಾತ್ರ ಕರ್ಕೊಂಡೋಗಿದ್ದೆ. ಮಕ್ಕಳಿಗೆ ನಮ್ಮ ಮನೆಯವ್ರಿಗೆ ಅಂದ್ಬಿಟ್ಟು ನಾನು ಅಲ್ಲಿ ತಿನ್ನಲಿಲ್ಲ, ಮನೆಗೆ ಈಸ್ಕೊಂಡು ಬಂದೆ. ಎಲ್ಲರೂ ಸಂಜೆ ಮನೆಯಲ್ಲಿ ತಿನ್ನೋಣ, ರಾಯರ ಪ್ರಸಾದ ಅಂತಂದ್ಬಿಟ್ಟು ನನಗೆ ತುಂಬ ಖುಷಿ ಆಯಿತು. ನನಗೆ ಎಷ್ಟು ಚೆನ್ನಾಗಿ ಮುದ್ದಾಗಿ ನನ್ನ ತಂದೆ ಕಾಣಿಸ್ತಿದ್ರು ಅಂದರೆ, ನಾನು ಸುಮಾರು ಒಂದು 3-4 ತಿಂಗಳೇ ಆಯಿತು ಅನಿಸುತ್ತೆ ಈ ಮಟ್ಟಕ್ಕೆ ಹೋಗೋ ಸ್ಟಾರ್ಟ್ ಮಾಡಿ. ಅಂದರೆ ಇಷ್ಟು ಚೆನ್ನಾಗಿ ಅಲಂಕಾರ ಮಾಡ್ತಿರ್ಲಿಲ್ಲ. ಮಧ್ಯಾಹ್ನ ಮೇಲೆ ಮಾಡ್ತಾರೋ ಏನೋ ನನಗೆ ಗೊತ್ತಿಲ್ಲ. ಆದರೆ ಬೆಳಗ್ಗೆ ಟೈಮು ನಾವು ಹೋಗ್ಬೇಕಾದ್ರೆ ಈ ಥರ ರಾಯರಿಗೆ ಅಲಂಕಾರ ಮಾಡೋದಿಲ್ಲ. ಇದೇ ಮೊದಲು ಈ ಥರ ಮಾಡಿರೋದು ನಾನು ನೋಡ್ತಾ ಇರೋದು. ಮಾಡ್ತಿದ್ರೇನೋ, ಆದರೆ ನಾನು ನೋಡ್ತಾ ಇರೋದು ಇದೇ ಮೊದಲು. ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ರು ಅಂದರೆ ಅಲ್ಲಿ ಜನನೂ ಅಷ್ಟೇ, ಸಂಜೆ ಟೈಮಲ್ಲಿ ತುಂಬ ಜನ ಬರ್ತಿದ್ರು. ರಾಯರು ನನಗೆ ಅನುಗ್ರಹ ಮಾಡಿದ್ರು. ಅವತ್ತು ಕೆಲಸದಿಂದ ಬೇಗ ಬರೋ ಥರ ರಾಯರು ಅನುಗ್ರಹ ಮಾಡಿದ್ರು. ನಾನು ಕೇಳಿದೆ, ಈ ಥರ ನಾನು ಹೋಗಬೇಕು ಅಂತಂದಿದ್ದಕ್ಕೆ ಎಲ್ಲರೂ ಸಹ ಅವತ್ತು ಬೇಗನೆ ಅನ್ನೋದು ಬಿಟ್ಟರು. 1 ಅವರ್ ಮುಂಚೆಗೆ ಎಲ್ಲರೂ ಸಹ ಕೆಲಸದಿಂದ ಬಿಟ್ಟಿದ್ದಂಥದ್ದು ನನಗೆ ತುಂಬ ಖುಷಿಯಾಯಿತು. ರಾಯರು ಇದ್ದಾರೆ, ರಾಯರು ಇವ್ರ ಮನಸ್ಸಲ್ಲೆಲ್ಲ ಇದ್ಕೊಂಡು ಬೇಗ ಹೋಗೋ ಥರ ಅನುಗ್ರಹ ಮಾಡಿದ್ರಲ್ಲ ಅಂತ ನನಗೆ ಎಷ್ಟು ನಂಬಿಕೆ ಬತ್ತು ಅಂತಂದರೆ, ನಾನು ಅಂದ್ಕೊಂಡಿದ್ದೆ, ಅಪ್ಪ ಇವತ್ತು ದೀಪ ಬೆಳಗೋದು ಮಿಸ್ ಆಗ್ಬಿಡ್ತೈತಲ್ಲ ತಂದೆ, ನಾನು ಸಂಜೆ ಹೋಗೋದೇ ಲೇಟ್ ಆಗುತ್ತೆ. ಆ ಕತ್ಲಲ್ಲಿ ನಾನು ಹೋಗಿ ತಿರ್ಗಾ ಅಲ್ಲಿ ಮಠದಿಂದ ದೀಪ ಬೆಳಗಿ ನಾನು ಮನೆಗೆ ಹೋಗೋದಕ್ಕೆ ಸುಮಾರು 7:30-8 ಗಂಟೆ ಆಗಿಬಿಡುತ್ತೆ. ಏನಪ್ಪ ಇದು, ಹೇಗಪ್ಪ ಮಾಡೋದು ಅಂತ ಅಂದ್ಕೊಂಡೆ. ಆದರೆ ನಿನ್ನೆ ಬೆಳಗ್ಗೆ ನಾನು ಆಗ ಅಂದ್ಕೊಂಡು ಹೋದಾಗ ಸಂಜೆ 4:15ಗೆ ಕೆಲಸದಿಂದ ಬಿಟ್ಟಿದ್ದಂಥದ್ದು. 1 ಅವರ್ ಮುಂಚೆನೇ ಕಳಿಸ್ಕೊಟ್ರು. ಹಾಗಾಗಿ ಬಂದು ಹಾಗೆ ಡೈರೆಕ್ಟಾಗಿ ನಾನು ಬಂದುಬಿಟ್ಟೆ. ನಾನು ಮನೆಗೆ ಹೋಗಲಿಲ್ಲ. ಬಂದು ರಾಯರ ಮಠಕ್ಕೆ ಹೋಗಿ ನನ್ನ ಮಕ್ಕಳನ್ನು ಹಾಗೆ ಬರೋಕ್ಕೆ ಹೇಳಿದ್ದೆ. ಮಠದ ಹತ್ರ ಬಂದರು. ಅವರು ಅಷ್ಟೇ ದೇವ್ರ ದರ್ಶನ ಮಾಡಿ ಮತ್ತು ತುಪ್ಪದ ದೀಪ ಬೆಳಗಿ ಎಲ್ಲರೂ ಅಷ್ಟೇ ಹೆಜ್ಜೆ ನಮಸ್ಕಾರ ಹಾಕಿ ಮನೆಗೆ ಹೊರಟ್ವಿ ನಾವು. ನನಗೆಷ್ಟು ಆನಂದ ಆಯಿತು ಅಂದರೆ, ಮತ್ತು ನನಗೆ ಮನೆಗೆ ಬಂದರು ಅಷ್ಟೇ ಅದೇ ನೆನಪು, ಅದೇ ಕಾಡ್ತಿರೋದು. ಯಾವ ಥರ ನನಗೆ
ಅನುಗ್ರಹ ಮಾಡಿದ್ರು ನನಗೆ ಬೇಗ ಹೋಗೋ ಥರ. ಇವತ್ತು ದೀಪ ಬೆಳಗೋದು ತಪ್ಪಿಸ್ಕೋಬಾರ್ದು ಅಂತ ಅಂದ್ಬಿಟ್ಟು ರಾಯರು ನನಗೆ ಅನುಗ್ರಹ ಮಾಡಿದ್ರಲ್ಲ ಅಂತಂದ್ಬಿಟ್ಟು ನನ್ನ ಕಣ್ಣಲ್ಲಿ ನೀರು ಬರೋದು. ಮನೇಲಿ ಕೆಲಸ ಮಾಡ್ತಾ ಇರೋನಿ ನನ್ನ ಕಣ್ಣಲ್ಲಿ ನೀರು ಬರ್ತಾನೆ ಇರೋದು. ಅಪ್ಪ, ನಿನ್ನನ್ನು ನಾವು ಎಷ್ಟು ನಂಬ್ತೀವೋ ಅಷ್ಟು ನೀವು ನಮಗೆ ಅನುಗ್ರಹ ಮಾಡ್ತೀರಾ. ನೀವಿದ್ದೀರಾ ತಂದೆ, ನೀವಿರೋದಕ್ಕೆ ಇದೆಲ್ಲವೂ ಸಾಧ್ಯವಾಗ್ತಿರೋದು, ಇದೆಲ್ಲ ನೀವು ನಡೆಸ್ತಾ ಇದ್ದೀರಾ ಅಂತ ನನಗಂತೂ ಮನಸ್ಸಿನಲ್ಲಿ ಅಷ್ಟು ಆನಂದ ಖುಷಿ ಅನ್ನೋದಾಯಿತು. ಯಾಕೆ ಅಂತಂದರೆ ನಾವು ರಾಯರನ್ನ ಎಷ್ಟು ನಂಬ್ತೀವೋ ಅಷ್ಟು ನಮ್ಮ ಜೊತೇಲಿದ್ದು ನಮ್ಗೆ ಒಳ್ಳೇದು ಮಾಡ್ತಿರ್ತಾರೆ. ನಮ್ಮ ಒಳ್ಳೇದನ್ನೇ ರಾಯರು ಬಯಸ್ತಿರ್ತಾರೆ ಅಲ್ವಾ. ನಾವು ಆಗೋದೇ ಇಲ್ಲ ಅನ್ನೋ ಕೆಲಸನೂ ಸಹ ರಾಯರು ಮಾಡಿಕೊಡ್ತಾರೆ. ನಾವು ಏನಕ್ಕೋಸ್ಕರ ಒಂದು ತೆಂಗಿನಕಾಯಿ ಚೀಟಿ ಬರೆದಿಟ್ಟು ಸಂಕಲ್ಪ ಮಾಡಿದ್ನೋ ಅದರಲ್ಲಿ ನನಗೆ 40% 50% ಅಷ್ಟು ನನಗೆ ಅನುಗ್ರಹ ಮಾಡಿದರು. ಇದು ಮೊದಲನೇ ದಿವಸದಲ್ಲೇ ನನಗೆ ಅನುಗ್ರಹ ಮಾಡಿದ್ದಂಥದ್ದು ರಾಯರು. ನಾವು ಮೊದಲದಾಗಿ ರಾಯರನ್ನ ನಂಬಿಟ್ರೆ ಸಾಕು, ರಾಯರು ನಮ್ಮ ಜೊತೆಗೆ ಇದ್ದು ನಮ್ಮ ಕಷ್ಟನೂ ಅಷ್ಟೇ ಬೇಗ ದೂರ ಮಾಡ್ತಾರೆ. ನಾನು ಒಂದು ಸತಿ ನಾನು ವ್ರತ ಮಾಡಿದ್ದೆ. ನಾನು 9 ವಾರ ನಾನು ರಾಯರ ಮಠಕ್ಕೆ ದೀಪ ಬೆಳಗ್ತೀನಪ್ಪ ಅಂತ ಅಂದ್ಕೊಂಡು ಮನೆಯಲ್ಲೂ ಅಷ್ಟೇ ವ್ರತನ ಸ್ಟಾರ್ಟ್ ಮಾಡಿದೆ. ವ್ರತ ಸ್ಟಾರ್ಟ್ ಮಾಡಿ ಮೊದಲನೇ ದಿವಸನೇ ರಾಯರು ನನಗೆ ಅನುಗ್ರಹ ಮಾಡಿದ್ರು. ಅದು ಒಂದಲ್ಲ ಎರಡು. ಅವತ್ತೇ ವ್ರತ ಮಾಡಿದ ದಿವಸನೇ ಮಂತ್ರಾಲಯಕ್ಕೆ ಹೋಗೋ ಥರ ಅನುಗ್ರಹ ಮಾಡಿದ್ರು. ಮತ್ತು ನಾನು ಏನಕ್ಕೋಸ್ಕರ ವ್ರತ ಮಾಡಿದ್ದೆ, ಏನಕ್ಕೋಸ್ಕರ ರಾಯರ ಹತ್ರ ಬೇಡಿಕೆ ಇಟ್ಟಿದ್ದೆ ಅದನ್ನು ಅಷ್ಟೇ ಪೂರೈಸಿದ್ರು ರಾಯರು. ಹಂಗಾಗಿ ನಾನು ಈ ಥರ ಒಂದು ವ್ರತ ಪೂಜೆನ ನಾನು ನಿಮಗೂ ಸಹ ಹೇಳೋವಂಥದ್ದು. ಭಕ್ತಿಯಿಂದ, ಶ್ರದ್ಧೆಯಿಂದ, ಒಂದು ನಂಬಿಕೆಯಿಂದ ನಾವು ಮಾಡ್ತು ಅಂತಂದರೆ ಖಂಡಿತ ರಾಯರ ಅನುಗ್ರಹ ನಮಗಿರುತ್ತೆ, ರಾಯರ ದೃಷ್ಟಿ ನಮ್ಮ ಮೇಲಿರುತ್ತೆ. ನಾವು ರಾಯರು ನಂಬ್ತೀವೋ ಅಷ್ಟು ನಮಗೆ ಅನುಗ್ರಹ ಮಾಡ್ತಿರ್ತಾರೆ. ಇದೆಲ್ಲ ರಾಯರು ಮಾಡದಿರೋದು ಬಿಟ್ಟು ನಾವು ಬೇರೆ ಏನೇನೋ ನಾವು ನಿರೀಕ್ಷೆ ಅನ್ನೋದನ್ನು ಮಾಡ್ತೀವಿ. ರಾಯರಿಗೆ ನಾವು ಏನು ಮಾಡಬೇಕೋ ಅದನ್ನು ನಾವು ಮಾಡ್ತಾ ಹೋಗಬೇಕು. ರಾಯರು ನಮಗೇನು ಕೊಡ್ತಾರೋ ಅದನ್ನು ಅವರು ಕೊಡ್ತಾ ಹೋಗ್ತಾರೆ. ನಾವು ಇದೇ ಥರ ಅಂತ ನಿರೀಕ್ಷೆ ಅನ್ನೋದಾಗಲಿ ಕಾಯೋದಕ್ಕಾಗಲಿ ಹೋಗಬಾರ್ದು. ಇಷ್ಟು ದಿನ ನಾನು ಮಾಡ್ತೀನಿ ಅಂತ ಶ್ರದ್ಧೆ ಭಕ್ತಿಯಿಂದ ನೀವು ಮಾಡ್ತಾ ಹೋಗಿ. ನೀವು ಅದ್ರೊಳಗಡೆ ಆಗಿರ್ಬೋದು, ಅದು ಮುಗ್ದ ನಂತರ ಆಗಿರ್ಬೋದು, ಆವಾಗ ನಮಗೆ ರಾಯರ ಅನುಗ್ರಹ ಮಾಡ್ತಾರೆ. ನನಗೆ 2 ಸತಿ ನಾನು ಈ ಥರ ಸಂಕಲ್ಪ ವ್ರತ ಅಂತ ಮಾಡಿದೆ. ನಾನು ಮೊದಲನೇ ದಿವಸನೇ ರಾಯರು ನನಗೆ ಅನುಗ್ರಹ ಮಾಡಿದಂಥದ್ದು. ಅದನ್ನು ಓದ್ ವಿಡಿಯೋದಲ್ಲೂ ಸಹ ನಾನು ಹೇಳಿದ್ದೆ. ಒಂದಲ್ಲ 2 ಅನುಗ್ರಹ ಮಾಡಿದರು. ಸತಿ ವ್ರತ ಮಾಡಿದಾಗ ಮತ್ತು ಈ ಸತಿ ನಿನ್ನೆ ವ್ರತ ಮಾಡಿದಾಗ ನನಗೆ ಒಂದು 40 ಭಾಗ 50 ಭಾಗದಷ್ಟು ನನಗೆ ರಾಯರ ಅನುಗ್ರಹ ಮಾಡಿದ್ದಾರೆ. ನಾನು ಅಷ್ಟನ್ನೇ ಕೇಳ್ಕೊಡೋದು, ತಂದೆ ನನಗೆ ಅದು ಬೇಕು ಇದು ಬೇಕು ಅಂತ ನಾನು ಕೇಳೋದಿಲ್ಲ. ನನ್ನ ಕಷ್ಟ ಸುಖ ನೋವು ನಲಿವು, ನನ್ನ ಸುಖ ನನ್ನ ಕಣ್ಣೀರು ಜೊತೆ ನೀನಿರಬೇಕು, ನನ್ನ ಮನಸ್ಸಲ್ಲಿ ನೀವಿರಬೇಕು, ದೇವತೆಗಳು ನನ್ನ ಜೊತೆಯಲ್ಲಿರಬೇಕು, ನನ್ನ ಮಕ್ಕಳ ಜೊತೆಯಲ್ಲಿರಬೇಕು, ನನ್ನ ಮಕ್ಕಳು ವಿದ್ಯಾಬುದ್ಧಿನಲ್ಲಿ ನೀವಿರಬೇಕು. ನಾವು ಮನೆಯಿಂದ ಹೊರಗಡೆ ಹೊರಟು ತಿರ್ಗಾ ಮನೆಗೆ ಬರೋ ತನಕ ನಮ್ಮ ಜೊತೆ ಇರಬೇಕು. ನಮ್ಮ ಕೆಲಸ ಕಾರ್ಯದಲ್ಲಿ ನೀವು ನಮ್ಮ ಜೊತೆ ಇರಬೇಕು. ನನಗಿಷ್ಟು ಸಾಕು ತಂದೆ. ನನಗೆ ಕೋಟ್ಯಾಂತರ ರೂಪಾಯಿ ದುಡ್ಡು ಬೇಡ, ಕಾರು ಬಂಗ್ಲೆ ಬೇಡ. ನನಗೆ ನೀವೇನು ಕೊಟ್ಟಿದ್ದೀರೋ ಅದರಲ್ಲೇ ನನಗೆ ತೃಪ್ತಿ ಅನ್ನೋದು ಕೊಡಿ. ನನಗೆ ಮನಸ್ಸಿಗೆ ನೆಮ್ಮದಿ ಕೊಡಿ. ಬೇರೆ ಯಾರಿಂದನೂ ನನಗೆ ಕಷ್ಟ ಅನ್ನೋದು ಕಣ್ಣೀರಾಗಲಿ ಬರೋದು ಬೇಡ ತಂದೆ. ಆ ಕಷ್ಟ ಕಣ್ಣೀರು ಕೊಡೋರ ಮಧ್ಯದಲ್ಲಿ ನೀನು ಬಂದು ನಿಲ್ಲಬೇಕು, ನನ್ನ ಜೊತೆ ನೀನು ಇರಬೇಕು. ನನಗೆ ಯಾವುದೇ ಒಂದು ಆಡಂಬರದ ಜೀವನ ನನಗೆ ಬೇಡ ತಂದೆ. ನನ್ನ ಈಗ ಹೇಗಿಟ್ಟಿದ್ದೀರೋ ಅದೇ ರೀತಿ ಇಡಿ ನೀವು, ಆದರೆ ನನ್ನ ಜೊತೆ ನೀನಿರಬೇಕು. ನನ್ನ ಮನಸ್ಸಲ್ಲಿ ನೀವು ಸದಾ ಕಾಲ ಇರಬೇಕು ಅಂತ ನಾನು ಇಷ್ಟನ್ನೇ ಪ್ರಾರ್ಥನೆ ಮಾಡ್ಕೊಳ್ಳೋದು. ನಾವು ರಾಯರ ಹತ್ರ ಹೋಗಿ ರಾಯರೇ ನಮ್ಗೆ ಅದು ಕೊಡಿ ಇದು ಕೊಡಿ ಅಂತ ಖಂಡಿತ ನಾವು ಯಾವಾಗಲೂ ಕೇಳಬಾರ್ದು. ನಾನು 2-3 ವಿಡಿಯೋದಲ್ಲಿ ಹೇಳಿದ್ದೆ, ನಾವು ಸ್ವಾರ್ಥಿಗಳ ಥರ ನಾವು ರಾಯರ ಮುಂದೆ ಆಗಲಿ ಬೇರೆ ದೇವ್ರುಗಳ ಮುಂದೆ ಆಗಲಿ ಕೇಳೋದಕ್ಕೆ ಹೋಗಬಾರ್ದು. ನೀವು ಕೊಡಿ ಅನ್ನೋ ನಿರೀಕ್ಷೆಯಲ್ಲಿ ನಾವು ಹೋಗಬಾರ್ದು. ನಾವು ದೇವ್ರನ್ನ ನಂಬಿಟ್ಟು ನೀವು ನಮ್ಮ ಜೊತೆಗಿರ್ರಿ ಸಾಕು. ನೀವು ನಮ್ಮ ಜೊತೆಗಿದ್ದರೆ ಎಲ್ಲವೂ ಸಿಕ್ಕ ಹಾಗೆ. ನಮ್ಮ ಕಷ್ಟ ನೀವು ನೋಡ್ತೀರಾ ಇಲ್ಲ. ನಮ್ಗೆ ಎಂಥ ಆಡಂಬರವಾದಂಥ ಜೀವನ ಇದ್ರೂ ಒಳ್ಳೆ ನೆಮ್ಮದಿ ಇರೋದಿಲ್ಲ, ಮನೆಯಲ್ಲಿ ಶಾಂತಿ ಇರೋದಿಲ್ಲ, ಮಕ್ಕಳು ಹೇಳಿದ ಮಾತು ಕೇಳೋದಿಲ್ಲ, ಅವರವರವೇ ಒಂದು ಆಗುತ್ತೆ. ಮನೆಯಲ್ಲಿ 5 ಜನ ಇದ್ದಾರೆ ಅಂದರೆ 5 ಜನ 5 ದಿಕ್ಕಾಗಿರ್ತಾರೆ. ಆ ಥರ ಇದ್ದಾಗ ಎಂಥ ಆಡಂಬರ ಇದ್ರೂ ಏನು ಪ್ರಯೋಜನ ಆಗುತ್ತೆ? ನಿಜವಾಗ್ಲೂ ದುಡ್ಡಿನಿಂದಾಗಲಿ ಆಸ್ತಿ ಅಂತಸ್ತಿಂದಾಗಲಿ ನೆಮ್ಮದಿ ಅನ್ನೋದು ಸಿಕ್ಕೋದಿಲ್ಲ. ನಮ್ಗೆ ನೆಮ್ಮದಿ ಸಿಕ್ಕೋದೆಲ್ಲಿ? ಮನಸ್ಸಿಗೆ ಸಮಾಧಾನ ಸಿಕ್ಕೋದೆಲ್ಲಿ ಅಂದರೆ ನಾವು ಮಾಡೋ ಕೆಲಸಗಳಲ್ಲಿ ನಾವು ಎಷ್ಟು ದೇವ್ರನ್ನ ನಂಬ್ತೀವೋ, ನಾವು ಎಷ್ಟು ಒಳ್ಳೆ ದಾರಿನಲ್ಲಿ ನಾವು ನಡೀತೀವೋ ಅಲ್ಲಿ ನಮ್ಗೆ ನೆಮ್ಮದಿ ಸಿಕ್ಕುತ್ತೆ. ನಾವು ಮಾಡ್ತಾ ಇರೋ ಕೆಲಸ ಕಾರ್ಯದಲ್ಲಿ ಭಗವಂತ ಇರ್ತಾನೆ. ನಾವು ಯಾವ ಗುಡಿ ಕಟ್ಟೆ ಆಗಲಿ ದೇವಸ್ಥಾನಕ್ಕಾಗಲಿ ಯಾವುದೇ ಒಂದು ಪೂಜೆ ಪುನಸ್ಕಾರ ನಾವು ಮಾಡಬೇಕಾಗಿಲ್ಲ. ಮೊದಲದಾಗಿ ಏನು ಮಾಡಬೇಕು ಅಂತಂದರೆ ನಾವು ಒಳ್ಳೆ ಕೆಲಸ ಮಾಡ್ತೀವೋ ಆ ಕೆಲಸದಲ್ಲಿ ರಾಯರಿರ್ತಾರೆ, ಪ್ರತಿಯೊಂದು ದೇವ್ರುಗಳು ಇರ್ತಾರೆ. ನಾವು ಮಾಡೋ ಕೆಲಸದಲ್ಲಿ, ನಾವು ಮಾತಾಡೋ ಮಾತಲ್ಲಿ, ನಮ್ಮ ನಡೆ ನುಡಿನಲ್ಲಿ
ಮನಸ್ಸಿನಲ್ಲಿ ಭಗವಂತ ಇರ್ತಾರೆ. ಈಗ ಯಾರಿಗೋ ನಾವು 10 ರೂಪಾಯಿ ಸಹಾಯ ಮಾಡಿದ್ವಿ ಅಂದರೆ ನಮಗೆ 100 ರೂಪಾಯಿ ಕೊಡೋವಂಥದ್ದು. ಅದು ಒಳ್ಳೆ ಮನಸ್ಸಿನಿಂದ ನಾವು ಮಾಡಬೇಕು. ನಮಗೆ ದೇವರು 100 ರೂಪಾಯಿ ಕೊಡ್ತಾರೆ ಅಂದ್ಬಿಟ್ಟು ನಾವು ಒಲ್ಲದ ಮನಸ್ಸಿನಿಂದ 10 ರೂಪಾಯಿ ಕೊಡೋದಕ್ಕೆ ಹೋಗಬಾರ್ದು. ನಮ್ಮ ಮನಸ್ಪೂರ್ವಕವಾಗಿ ನಾವು ಒಪ್ಪತ್ತು ಉಪವಾಸ ಇದ್ರೂ ಪರವಾಗಿಲ್ಲ, ಆ ತಿನ್ನೋ ಊಟನ ಬೇರೆ ಯಾರಿಗಾದ್ರೂ ಕೊಟ್ಟು ನಾವು ನೀರು ಕುಡ್ಕೊಂಡಿದ್ರೆ ದೇವರು ನಮಗೆ ಅನುಗ್ರಹ ಮಾಡ್ತಾರೆ. ಅದನ್ನೆಲ್ಲ ದಾನ ಧರ್ಮ ಮಾಡೋದಕ್ಕೆ ಮುಂಚೆ ಒಳ್ಳೆ ಮನಸ್ಸಿನಿಂದ ಮನಸ್ಪೂರ್ವಕವಾಗಿ ನಾವು ಮಾಡಬೇಕು. ದೇವ್ರ ಮುಂದೆ ಗಂಟುಗಟ್ಟಲೆ ನಾವು ಕೂತ್ಕೊಂಡು ರಾಯರೇ ಒಳ್ಳೇದು ಮಾಡಿ, ನಮ್ಗೆ ಒಳ್ಳೇದು ಮಾಡಿ, ಏನು ಕಷ್ಟ ಕೊಡ್ತೀರಾ ಅಂತ ನಾವು ಕೇಳಬೇಕಾಗೇ ಇಲ್ಲ. ನಾವು ಮನಸ್ಸಿನಲ್ಲೇ ಭಗವಂತನ ಆರಾಧಿಸ್ತಾ ನಾವು ಒಳ್ಳೆ ಕೆಲಸಗಳನ್ನ ಮಾಡ್ತಿದ್ರೆ ಅಲ್ಲಿ ದೇವ್ರು ಇರ್ತಾನೆ. ನಾವು ಮಾಡೋ ಕೆಲಸದಲ್ಲಿ ಭಗವಂತ ಇರ್ತಾನೆ. ಇದು 100ಕ್ಕೆ 100ರಷ್ಟು ಸತ್ಯ. ಇದನ್ನು ನಾನು ನಂಬಿದ್ದೀನಿ. ಏಕೆಂತಂದರೆ ನಾವು ಎಷ್ಟು ಒಳ್ಳೆ ದಾರಿಲಿ ಹೋಗ್ತೀವೋ ನಮ್ಮ ಜೊತೆಗೆ ಭಗವಂತ ಇರ್ತಾನೆ. ನಾವು ಯಾವ ಥರ ಅನ್ಯಾಯ ದಾರಿಗೆ ಕೆಟ್ಟ ದಾರಿಗೆ ಹೋಗ್ತೀನೋ ಆ ದಾರಿನಲ್ಲಿ ಭಗವಂತ ಬರೋದಿಲ್ಲ. ದೇವ್ರು ಕೇಳೋದೇನು? ನ್ಯಾಯ, ನೀತಿ, ಶ್ರದ್ಧೆ, ಭಕ್ತಿ, ಸತ್ಯ, ಧರ್ಮ ಇದನ್ನು ಪಾಲಿಸೋ ಅಂಥವ್ರು ನನ್ನ ದಾರಿಗೆ ನೀವು ಬನ್ನಿ. ಬೇರೆಯವ್ರಿಗೆ ಅನಾಚಾರ ಮಾಡೋದು, ಮೋಸ ಮಾಡೋದು, ಬೇರೆಯವ್ರ ಸೊತ್ತು ಕಿತ್ಕೊಂಡು ತಿನ್ನೋದು, ಬೇರೆಯವ್ರಿಗೆ ಹೊಟ್ಟೆ ಉರಿಸೋದು, ಈ ಥರ ಮಾಡ್ತಾ ಅನ್ಯಾಯ ದಾರಿಗೆ ಹೋಗೋದಾಯಿತು ಅಂತಂದರೆ ಆ ದಾರಿನಲ್ಲಿ ನಾನು ಬರೋದಿಲ್ಲ. ನಿಮಗೆ ಕಷ್ಟ ಬಂದಾಗ ನಿಮಗೆ ನಾನು ಅನುಗ್ರಹ ಮಾಡೋದಿಲ್ಲ, ನಿಮ್ಮ ಜೊತೆಯಲ್ಲಿ ಇರೋದಿಲ್ಲ. ಆವಾಗ ನಿಮಗೆ ನರಕನೇ ಪ್ರಾಪ್ತಿ ಮಾಡ್ತೀನಿ ನಾನು ಅಂತ ಭಗವಂತ ಹೇಳ್ತಾರೆ, ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾರೆ. ಹಾಗಾಗಿ ನಮಗೆಷ್ಟು ಒಳ್ಳೇದು ಮಾಡೋಕ್ಕೆ ಸಾಧ್ಯನೋ ಅಷ್ಟು ಒಳ್ಳೇದು ಮಾಡ್ತಾ ಹೋಗೋಣ. ನಾವೇನು ನಮ್ಮ ಹತ್ರ ಇರೋದೆಲ್ಲ ಕೊಟ್ಬಿಡೋಣ ಅಂತ ಹೇಳೋದಿಲ್ಲ. ನಮಗೆ ದೇವರು 50 ಭಾಗದಷ್ಟು ಕೊಟ್ಟಿದ್ದಾರೆ, ಅದರಲ್ಲಿ ಒಂದು 5 ರೂಪಾಯಿಯಷ್ಟು 10 ರೂಪಾಯಿಯಷ್ಟು ಯಾರಿಗಾದ್ರೂ ಕೊಟ್ಟರೆ ಅವರು ನಮ್ಮ ಹೆಸರು ಹೇಳ್ಕೊಂಡು ಒಪ್ಪತ್ತು ಊಟ ಮಾಡ್ತಾರೆ. ದೇವಸ್ಥಾನಗಳಲ್ಲಿ ಅನ್ನದಾನಕ್ಕೆ ಏನಾದರೂ ಒಂದು ನೈವೇದ್ಯಕ್ಕಾಗಲಿ ಅನ್ನದಾನಕ್ಕಾಗಲಿ ಪ್ರಸಾದಕ್ಕೆ ಅಕ್ಕಿ ಬೆಲ್ಲ ಕೊಟ್ಟರೆ ಅಲ್ಲಿ ಸಾವಿರಾರು ಜನ ಬಂದು ಊಟ ಮಾಡ್ತಾರಲ್ಲ, ಅಲ್ಲಿ ಭಗವಂತ ಇರ್ತಾರೆ. ನಾವು ಯಾವುದಕ್ಕೋಸ್ಕರ ಅನ್ನದಾನಕ್ಕೆ ಅಂತ ಕೊಟ್ಟಿರ್ತೀವೋ ಅದು ನಮಗೆ ಒಳ್ಳೇದು ಮಾಡ್ತಾರೆ ಭಗವಂತ. ನಾನು ಅದಕ್ಕೆ ನನಗೆ ಗೊತ್ತಿದ್ದಷ್ಟು, ನನಗೆಷ್ಟು ತಿಳುವಳಿಕೆ ಇದೆಯೋ, ಒಳ್ಳೇದು ಮಾಡಿದ್ರೆ ನಮ್ಗೆ ಒಳ್ಳೇದಾಗುತ್ತೆ, ಕೆಟ್ಟದ್ದು ಮಾಡಿದ್ರೆ ಕೆಟ್ಟದ್ದಾಗುತ್ತೆ ಅನ್ನೋ ಒಂದು ನಂಬಿಕೆಯಲ್ಲಿ ನಾನು ಜೀವನ ಮಾಡ್ತಾ ಇರೋದು. ಹಂಗಾಗಿ ನಿಮಗೆಲ್ಲ ಇದನ್ನು ನಾನು ಹೇಳೋವಂಥದ್ದು. ಸುಮಾರು ಜನ ನೀವು ಹೇಳ್ತೀರಾ ನನಗೆಷ್ಟು ನಾನು ಒಳ್ಳೆ ದಾರಿಲಿ ಹೋಗಿದ್ರು ನನಗೆ ಕಷ್ಟನೇ ಬರ್ತಿದೆ ಅಂತ. ಹೌದು, ಇವತ್ತು ಎಷ್ಟು ಕಷ್ಟ ಇದೆಯೋ ನಾಳೆ ಅಷ್ಟೇ ಸುಖ ಇದೆ. ಮಹಾಭಾರತದಲ್ಲಿ ಧರ್ಮರಾಯನಿಗೆ ಎಷ್ಟು ಕಷ್ಟ ಬರುತ್ತೆ, ಎಷ್ಟು ನೋವು ತಿಂತಾರೆ, ಅವರು ಜೀವನನೇ ಕಿತ್ಕೊಳ್ಳೋದಕ್ಕೋಸ್ಕರ ನೋಡ್ತಾರೆ. ಹಂಗಾಗಿ ಅವ್ರ ಜೊತೆ ಶ್ರೀಕೃಷ್ಣ ಪರಮಾತ್ಮ ಇರ್ತಾರೆ. ಅವ್ರಿಗೆ ಕಡೆಯಲ್ಲಿ ಅವ್ರಿಗೆ ರಾಜ್ಯ ಸಿಕ್ಕಿದಂಥದ್ದು, ಅವ್ರಿಗೆ ಒಳ್ಳೆ ಸ್ವರ್ಗ ಪ್ರಾಪ್ತಿಯಾಯಿತು. ಹಂಗಾಗಿ ಮೊದಲದಾಗಿ ನಮಗೆ ಕಷ್ಟ ಬಂತು ಅಂದರೆ ಕಡೆಯಲ್ಲಿ ಸುಖ ಅನ್ನೋದು ಲೈಫ್ ಲಾಂಗ್ ನಿಮ್ಮ ಜೊತೆಯಲ್ಲಿರುತ್ತೆ. ಯಾವತ್ತೂ ಅಷ್ಟೇ ನಮಗಿಲ್ಲ ಅಂತ ನೀವು ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ. ಭಗವಂತ ನೀನು ಎಷ್ಟು ಕೊಟ್ಟಿದೆಯೋ ಅಷ್ಟೇ ಸಾಕು. ನಮಗಿಂತ ಮೇಲ್ಮಟ್ಟದಲ್ಲಿ ಇರೋವಂಥವ್ರನ್ನ ನೀವು ನೋಡೋದಕ್ಕೆ ಹೋಗಬೇಡಿ. ನಿಮಗಿಂತ ಕೆಳಗಾಗಿ ಇರ್ತಾರಲ್ಲ, ನಮಗಿಂತ ತೀರ ಬಡವರಾಗಿರ್ತಾರಲ್ಲ ಅಂಥವ್ರು ನೋಡಿ ನಾವು ಮನಸ್ಸಿಗೆ ತೃಪ್ತಿ ತಂದ್ಕೋಬೇಕು, ಶಾಂತಿ ತಂದ್ಕೋಬೇಕು. ದೇವರೇ ನಮಗಿಷ್ಟ ಆದರೂ ಕೊಟ್ಟಿದ್ದೀರಲ್ಲ, ಆದರೆ ಇವ್ರಿಗೆ ನೋಡಿ ತಂದೆ ಏನೇನೂ ಇಲ್ವಲ್ಲ ಭಗವಂತ, ನಂಗೆ ನೀನು ಇಷ್ಟ ಆದರೂ ಕರುಣಿಸಿದ್ಯಾ ಅಂತ ನಾವು ಅಂಥವ್ರು ನೋಡಿ ನಾವು ಮನಸ್ಸಿಗೆ ತೃಪ್ತಿ ತಂದ್ಕೋಬೇಕು. ನಮಗಿಂತ ಮೇಲಿರೋರು ನೋಡಿ ನನಗೆ ನೀನು ಆ ಥರ ಕೊಟ್ಟಿಲ್ವಲ್ಲ, ನನಗಿಂತ ಅವ್ರು ಚೆನ್ನಾಗಿದ್ದಾರೆ, ಎಲ್ಲದರಲ್ಲೂ ಚೆನ್ನಾಗಿದ್ದಾರೆ, ಅವ್ರ ಥರ ನನ್ನ ಇಟ್ಟಿಲ್ವಲ್ಲ ಅಂತ ನಮಗಿಂತ ಮೇಲ್ಮಟ್ಟವಾಗಿರೋವಂಥವ್ರು ನೋಡಿ ನಾವು ಆಸೆ ಪಡೋದಕ್ಕೆ ಹೋಗಬಾರ್ದು. ನಮಗಿಂತ ಕೆಳಗಡೆ ಇರೋರು ನೋಡಿ ನಾವು ಜೀವನ ಮಾಡಬೇಕು. ಜೀವನದಲ್ಲಿ ನಾವು ಇದನ್ನೆಲ್ಲ ಅಳವಡಿಸ್ಕೊಳ್ತಾ ಹೋದರೆ ಭಗವಂತ ನಮ್ಮ ಜೊತೆಗಿರ್ತಾರೆ. ನೀವು 10 ರೂಪಾಯಿ ದುಡಿತೀರಾ, 10 ರೂಪಾಯಿಲೇ ಜೀವನ ಮಾಡಿ. ನೀವು 100 ರೂಪಾಯಿ ದುಡಿತೀರಾ, 100 ರೂಪಾಯಿಲೂ ಜೀವನ ಮಾಡ್ಬೋದು. ದಿನಕ್ಕೆ 1000 ರೂಪಾಯಿ ದುಡಿತೀರಾ, 1000 ರೂಪಾಯಿನೂ ಖರ್ಚು ಮಾಡ್ಬೋದು. ದುಡ್ಡಿದ್ದಷ್ಟು ಖರ್ಚು ಜಾಸ್ತಿ ಬರುತ್ತೆ. ಎಲ್ಲಿ ದುಡ್ಡಿರೋದಿಲ್ವೋ ಅಷ್ಟರಲ್ಲೇ ನಾವು ಜೀವನ ಮಾಡ್ತೀವಿ. ಇದೆಲ್ಲ ನಮಗೆ ಅನುಭವಗಳಾಗಿರುತ್ತೆ. ಏಕೆಂತಂದರೆ ಇವಾಗ ನಮ್ಮ ಸ್ಥಿತಿ ಈಗಿದೆ ಅಂತಂದರೆ ನಮ್ಮ ಹಿಂದೆಗಡೆ ಈ ಸ್ಥಿತಿ ಇರಲಿಲ್ಲ. ಅವಾಗೆಲ್ಲ ಯಾವ ಥರ ಬಡತನ ಇತ್ತು. ಒಪ್ಪತ್ತೂಟಕ್ಕೋಸ್ಕರ ನಾವು ಕಂಡವ್ರ ಮನೆ ಕೆಲಸ ಮಾಡಿದ್ದೀವಿ, ನಾವು ಒಂದು ತುತ್ತು ಅನ್ನಕ್ಕೋಸ್ಕರ. ಆ ಸ್ಥಿತಿಲಿದ್ದವನ್ನ ಭಗವಂತ ಇವತ್ತ ನಮಗೂ 4 ಜನಕ್ಕೆ ಕೊಡೋ ಥರ ಅನುಗ್ರಹ ಮಾಡಿದ್ದಾರೆ ಅಂತಂದರೆ ದೇವ್ರು ಇದ್ದಾರಲ್ವಾ. ದೇವ್ರನ್ನೂ ನಂಬಿ ನಾವು ಒಳ್ಳೆ ದಾರಿಲಿ ಸತ್ಯ ಧರ್ಮನ ಪಾಲಿಸಿದ್ರೆ ಅಲ್ಲಿ ಭಗವಂತ ಇರ್ತಾರೆ. ನಾವೇನು ಮೇಲೆ ಹೋಗೋದೇ ಬೇಡ, ಭಗವಂತನೇ ನಮ್ಮನ್ನು ಮೇಲಕ್ಕೆ ತೊಗೊಂಡು ಹೋಗ್ತಾರೆ. ನಾವು ಮೇಲೆ ಬರೋದಕ್ಕೆ ನಾವು ಕಷ್ಟಪಡೋದೇ ಬೇಡ. ದೇವ್ರನ್ನ ನಂಬಿ ನಾವು ಒಳ್ಳೆ ಕೆಲಸ ಕಾರ್ಯ ಮಾಡ್ತಾ ಹೋದರೆ ಭಗವಂತನೇ
ನಮ್ಮನ್ನು ಮೇಲಕ್ಕೆ ತೊಗೊಂಡು ಹೋಗ್ತಾರೆ. ಇದು 100ಕ್ಕೆ 100ರಷ್ಟು ಸತ್ಯ. ಎಷ್ಟೋ ಜನ ತುಂಬ ಬಡತನದಲ್ಲಿ ಇರ್ತಾರೆ, ಅವ್ರು ಏನಕ್ಕೂ ಬೇಡವಾದವರಾಗಿರ್ತಾರೆ. ಆದರೆ ಇವತ್ತಿನ ಸ್ಥಿತಿನಲ್ಲಿ ಅವರು ಎಷ್ಟು ಚೆನ್ನಾಗಿರ್ತಾರೆ, ಎಷ್ಟು ಚೆನ್ನಾಗಿ ಭಗವಂತ ಅವ್ರಿಗೆ ಅನುಗ್ರಹ ಮಾಡ್ತಿದ್ದಾರೆ ಅಂತ ನಾವು ಅಂಥವ್ರು ನೋಡಿ ನಾವು ಖುಷಿ ಪಡಬೇಕು. ಚೆನ್ನಾಗಿದ್ದಾರಲ್ಲ ಅಂತಾಗ ನಾವು ಖುಷಿ ಪಡಬೇಕು. ಅವ್ರು ಹಿಂದೆ ಆಗಿದ್ರು, ಇವಾಗ ಹೇಗೆ ಈ ಥರ ಆಗಿದ್ದಾರೆ, ಅವ್ರಿಗೆ ಹಣಕಾಸು ಎಲ್ಲಿ ಸಿಕ್ತು, ಹಿಂದೆ ತಿನ್ನೋದಕ್ಕೆ ಅನ್ನ ಇರಲಿಲ್ಲ, ಉಡೋದಕ್ಕೆ ಬಟ್ಟೆ ಇರಲಿಲ್ಲ, ಬೇರೆಯವ್ರ ಮನೆ ಕೆಲಸ ಮಾಡಿಕೊಂಡು ಜೀವನ ಮಾಡ್ತಿದ್ರು, ಇವತ್ತು ಇಷ್ಟೆಲ್ಲ ಮುಂದುವರೆದಿದ್ದಾರೆ ಅಲ್ಲ ಅಂತಂದರೆ ಅವರೇನು ಕಳ್ತನ ಮಾಡಿರೋದಿಲ್ಲ, ಯಾರಿಗೂ ಮೋಸ ಮಾಡಿರೋದಿಲ್ಲ. ಭಗವಂತನ ಅವ್ರು ನಂಬಿರ್ತಾರೆ, ಭಗವಂತ ಅವ್ರಿಗೆ ಅನುಗ್ರಹ ಮಾಡಿರ್ತಾರೆ. ಇಷ್ಟನ್ನ ಅರ್ಥ ಮಾಡ್ಕೋಬೇಕು ನಾವು. ದೇವ್ರು ನಮ್ದವ್ರಿಗೆ ಯಾವತ್ತೂ ಅಷ್ಟೇ ಕೆಳಗಡೆ ಬಿಡೋದಿಲ್ಲ. ಮತ್ತು ದೇವ್ರನ್ನೆಷ್ಟು ನಾವು ಆರಾಧಿಸ್ತೀವೋ, ಎಷ್ಟು ಪೂಜೆ ವ್ರತ ಮಾಡ್ತೀವೋ ಮನಸ್ಸಿನಲ್ಲಿ ಅಷ್ಟೇ ನಮಗೆ ನಂಬಿಕೆ ಅನ್ನೋದಿರಬೇಕು. ಆ ನಂಬಿಕೆಯಿಂದ ಏನೇ ಒಂದು ಕೆಲಸ ಕಾರ್ಯ ಮಾಡ್ತಾ ಹೋದರೂ ಅಷ್ಟೇ ನಮಗೆ ಫಲ ಅನ್ನೋದು ಭಗವಂತ ಕೊಡ್ತಾರೆ. ನೀವೆಲ್ಲ ತೆಂಗಿನಕಾಯಿ ಸಂಕಲ್ಪ ಮಾಡ್ತಿದ್ದೀರಲ್ಲ, ಎಷ್ಟು ವಾರ ಸಂಕಲ್ಪ ಮಾಡ್ತಿದ್ದೀರಾ ಅಷ್ಟು ವಾರನೂ ರಾಯರ ಮಠಕ್ಕೆ ಹೋಗಿ ದೀಪ ಬೆಳಗ್ಬಿಟ್ಟು ಬನ್ನಿ. ರಾಯರು ಬೇಗ ಅನುಗ್ರಹ ಮಾಡ್ತಾರೆ. ನನಗೆ ಮೊದಲನೇ ವಾರನೇ ಅಂದರೆ ನಿನ್ನೆ ದಿವಸನೇ ನನಗೆ 40-50 ಭಾಗದಷ್ಟು ನನಗೆ ಒಳ್ಳೇದು ಮಾಡಿದ್ದಾರೆ. ಅದಕ್ಕೋಸ್ಕರ ನಾನು ನಿಮಗೆ ಹೇಳೋ ಅಂಥದ್ದು, ನಾವೆಷ್ಟು ದೇವ್ರು ನಂಬ್ತೀವೋ ಅಷ್ಟು ನಮಗೆ ಅನುಗ್ರಹ ಮಾಡ್ತಾರೆ, ನಮ್ಮ ಜೊತೆಯಲ್ಲಿರ್ತಾರೆ. ನನ್ನ ಮಾತಿಂದ ಯಾರಿಗಾದರೂ ಬೇಜಾರಾಗಿದ್ದರೆ ದಯವಿಟ್ಟು ಕ್ಷಮಿಸಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ರಾಯರು ನಿಮ್ಮೆಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ, ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ.